ಏನ್ ಮಗ ಏನ್ ಮಾಡ್ತಿದ್ದೆ? ಅವ್ವಾರು ಚೂರು ಚೆನ್ನಾಗಿ ಮಡಿಕೊಂಡಿಲ್ಲ. ನಿನ್ ಮಂಚತ್ತವೆಲ್ಲ ಧೂಳು ಕೂತದೆ, ಆಮೇಲೆ ಬೀರ್ ಮೇಲೆಲ್ಲ ಧೂಳೆಲ್ಲ ಇತ್ತು, ಅದಕ್ಕೆ ಒರ್ಸದ ಅನ್ಬಿಟ್ಟು ನೀರ್ ತಗೊಬಂದ್ ಮಡಿಕೇನಿ. ಬಾ ಕೂತ್ಕೋಬವ್ವ. ರವಿಯಲ್ಲ ಯಾಕವ್ವ? ಹೊಲ್ದಿಂದ ಈಗ ತಾನೇ ಬಂದ್ಬಿಟ್ಟು ಹೊಸಿದಿತ್ತಂತೆ ಏನು ಗೊಬ್ಬರ, ಅದನ್ನ ಮಡ್ಬಿಟ್ಟು ಬರ್ತೀನಿ ತಾಳು ಅನ್ಬಿಟ್ಟಂಗೆ ಹೋಗವನೆ. ಯಾಕವ್ವ? ಎಲ್ಲೋಗಿದನು? ಎಲ್ಲಿಗೂ ಅಲ್ಲ, ಹಿಂದಕ್ಕೆ ಮಡ್ಗಕ್ ಹೋಗವನೆ. ಓ ಇಲ್ಲ ಇದ್ದಾನ, ಅದಕ್ಕೆ ಮಾತಾಡ್ಸ್ಕೊ ಹೋಗದ ಅನ್ಬಿಟ್ಟಂಗೆ ಬಂದೆ. ಕತೆ ಏನಾರು ಹೇಳ್ಬೇಕಾಯ್ತಾ? ಇಲ್ಲ ಇಲ್ಲ ಏನ್ ಹೇಳೋದೇನ್ ಬೇಡ. ಹೆಂಗಿದ್ದಾನೀಗ ಇತ್ತೀಚೆಗೆ? ಮದ್ವೆಗೆಲ್ಲ ಏನು ನಸ್ಕೊಟ್ಟಿಸ್ಕೊಂಡಿರತಾನೆ ಬೇಡ ಹಂಗೆ ಹಿಂಗೆ ಅಂತ? ಇಲ್ಲ ಇಲ್ಲ ಕಣವ, ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಒಳ್ಳೇದೇ, ಕುಸ್ಕುಸೆಗವನೆ ತಾನೆ? ಚೆನ್ನಾಗಿ ಅವನೇ. ಅವ್ವ ಹೆಣ್ಣಿನ ಮನೆಯವ್ರ ಜೊತೆ ಮಾತಾಡ್ದ ಹಬ್ಬ ಕಲ್ಕೊಂಡು ಬರ್ತೀವಿ, ಹೆಣ್ಣು ನೋಡಕ್ಕೆ ಅಂದ್ಬಿಟ್ಟು ಮಾತಾಡ್ತೀನಿ ಅಂದಲ್ಲ. ಹೇಳಿವ್ನಿ, ಹೇಳಿ ತಿಳಿಸಂತೆ ತಿಳಿಸಿನಿ. ನನಗೆ ಎಷ್ಟು ಜನ ಹೋಗೋದು ಅಂತಿದ್ರು, ಎಷ್ಟು ಜನ ಬಂದಿರಿ ಅಂತಿದ್ರು. ಅದಕ್ಕೆ ಜಾಸ್ತಿ ಜನ ಬರೋಕ್ಕಿಲ್ಲ, ಒಂದು 5 ಜನ ಬರ್ತೀವಿ ಅಂತ ಹೇಳಿವ್ನಿ. ಸಾಕಲ್ವಾ? ಒಂದು 5 ಜನ ಹೋಗದ. ಹೋದ್ರೆ ನಾನು ನೀನು ನಿನ್ನ ಗಂಡ ಆಮೇಲೆ ಲಕ್ಷ್ಮಿ ನಿಮ್ಮಣ್ಣ, ಅಷ್ಟು ಜನ ಹೋಗಕ್ಕಾಯ್ತದೆ. ಬಿಡು ಮಾಲ, ಆಮೇಲೆ ಕುಳ್ಳವ್ರೆಲ್ಲ ಬರಲಿ. ಈಗಲೇ ಏನು ಮಾಡಕ್ಕೆ? ಅವರೆಲ್ಲ ಏನು ಮಾಡಕ್ಕೆ? ದೊಡ್ಡ ದೊಡ್ಡವ್ರು ಹೋಗಿ ನೋಡ್ಕೊಬರಕ್ಕಾಯ್ತದೆ, ಒಪ್ಪನ ಮತ್ತೆ ಎಲ್ಲ ಹೋಗಕ್ಕಾಯ್ತದೆ. ಏನು ನೋಡಿಸ್ಬಿಟ್ಕೆ ಮನೆ ಮುಂದೆ ಎಲ್ಲ ಹೋದಾರ? ಚೆನ್ನಾಗಿ ಕಟ್ತೀವಿ ಕಣ್, ಚೆನ್ನಾಗಿ. ಸುಮ್ಮನೆ ಹಂಗೆ ಅದ್ದೂರಿಗೆ ಏನು ಮಾಡಕ್ಕೆ ಹೋಗ್ಬಾರ್ದು, ಸುಮಾರಾಗಿ ಹೆಂಗೋ ಮಾಡ್ಕೊಳಕ್ಕಾಯ್ತದೆ. ಸರಿ, ಒಟ್ಟು ತಿಂದ ಇಲ್ಲ ಕೆಲಸ ಅಂತ ನಿಂತಿದೆಯೋ? ಇಲ್ಲ ಕಣವ, ತಿನ್ಕಂಡೆ ಬಂದೆ. ಇವತ್ತಾರು ಕೇಳಿದ್ಕೆ ತಿಂದೀನಿ ಅಂದರ. ಮೊದಲು ಒಟ್ಟು ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡೋದು ಕಲಿ ನೀನು. ಏನು ಹೋಗೋದು ಕೂತ್ಕೋದಾರ ಜನ? ಸರಿ ಕತೆ, ಬಾ ಕೂತ್ಕೋ ಬಾ. ಇಲ್ಲ ಇಲ್ಲ ತಡ ಬರ್ತೀನಿ. ಅವ್ವ ಹಿಂಗೆ ಬರ್ತೀನಿ, ಹಿಂಗೆ ಹೋಯ್ತಿದಿ ಬಾ. ಆಮೇಲೆ ಬರ್ತೀನಿ ತಾಳು. ಇವನು ಬರ್ಲಿ, ರವಿ ಬರ್ಲಿ, ಆಮೇಲೆ ಬರ್ತೀನಂತೆ. ಅವ್ವ ಬಾ, ಇಲ್ಲ ತಾಳು ಬರ್ತೀನಿ. ಏನು ಹೇಳಕ್ಕೂ ಇಲ್ಲ ಕೇಳಕ್ಕೂ ಇಲ್ಲ, ಹಿಂಗೆ ಬರ್ತದೆ ಹಿಂಗೆ ಹೋಯ್ತದೆ, ಹಿಂಗೆ ಬರ್ತದೆ ಹಿಂಗೆ ಹೋಯ್ತದೆ. ಅಯ್ಯೋ ರವಿ, ಏನಮ್ಮ ಜೇಕಮ್ಮ ಕಿರ್ಚಿ ಇಲ್ಲೇ ಇಲ್ವಾ? ಸರಿ ಏನ್ ಮಾಡ್ತಿದ್ದೆ ನೀನು? ಅಲ್ಲೂ ಗೊಬ್ಬರ ಹಾಕ್ತಿದ್ರಲ್ಲ, ಒಂದಷ್ಟು ಉಳ್ಕೊಬಿಟ್ಟಿತ್ತು ಗೊಬ್ಬರ, ಅದನ್ನ ಇಲ್ಲಿ ಮಡ್ಗಕ್ ಬಂದಿದೆ ಕತೆ. ಅರೆ ಹೊಸಿ ಹೊತ್ತಿದ್ದ ಕದ್ನಲ್ಲ, ಇಷ್ಟೊತ್ತು ಬೇಕಾಯ್ತು ಗೊಬ್ಬರ ಮಾಡ್ದಕ್ಕೆ. ಏನ್ ಮಾಡಿ ಎಲ್ಲೆಲ್ಲಿ ಹೋಯ್ತಿದ್ದೆ, ಅಲ್ಲಿ ನಿಂತ್ಕೊತಿದ್ದೀಕಲ್ಲ ನೀನಂತೀವಿ. ಚಾಟ್ ಚೂಟಿನೇ ಮಾಡಕದ ಕೆಲಸವ ಮಟ್ಟದ ಅಂದಿಯಾ? ಸರಿ ಏನ್ ಮಾಡ್ದೆ ಹೇಳಿದ್ನಲ್ಲ ನೀನೆ? ಯಾವ್ದಕ್ಕಮ್ಮ? ಹೆಣ್ಣು ನೋಡ್ಕೊಬರದ ಅನ್ಬಿಟ್ಟು. ನೋಡಕಾಯ್ತದ ಬಿಡಮ್ಮ, ಈ ಸುಮ್ಮನೆ ಹೂ ಅಂದೀವ್ನಿ, ನೋಡಕಾಯ್ತದ ಬಿಡು. ಮೊದಲು ಹೆಣ್ಣು ನೋಡಿದ್ಮೇಲೆ ತಾನೇ ಆಮೇಲೆ ನಿರ್ಧಾರ ಬಿಡು. ನೀನು ಏನೋ ಇಷ್ಟು ಆಗರಿತದಿ ಹೂ ಅಂತ ಹೇಳಿವ್ನಿ ಅಷ್ಟೇ, ಯಾವುದೂ ಗ್ಯಾರಂಟಿಯಾಗಿ ತಗೋಬೇಡ ಅಷ್ಟೇ. ಏನ್ ಹೇಳ್ತಿದ್ದಿ ನೀನು? ನೆಟ್ಟಗೆ ತಲೆ ಇದ್ದದ ಇಲ್ವೋ? ಸರಿಯಾಗಿ ಮಾತಾಡ್ತಾ ಇದೀಯಾ? ಅದೇಕಮ್ಮ ಅವತ್ತೆಲ್ಲ ಹೂ ಅನ್ಬಿಟ್ಟು ಈಗ ಹಿಂಗಂತಿದ್ದಿಲ್ಲ ನೀನು? ಎಣ್ಣೆ ನೋಡಿಲ್ಲ, ಮದ್ವೆಗು ಅಂದ್ರೆ ಏನಮ್ಮ ಅರ್ಥ? ನೀನು ಸುಮ್ಮನೆ ನಮ್ಮ ಅಮ್ಮ ಅಂತ ನಾನು ಕೆಳಕ ಹೂ ಅನ್ಕೊಂಡಿವ್ನಿ, ಎಣ್ಣೆ ನೋಡಿಲ್ಲ ಜಂಗು ಹೂ ಅನ್ನ ನಾನು. ನೀನು ಬೇಕಾದ್ರೆ 4 ಜನ ಕರ್ಸಮ್ಮ, ಕುಳ್ಳನ್ ಕರ್ಸು, ಬೇಕಾದ್ರೆ ಮಾತಾಡಕೈತದೆ. ಕುಳ್ಳನೇ ಒಪ್ಪಿಟ್ಟನ ನೋಡಕೈತದೆ. ನನ್ನ ಬಗ್ಗೆ ಮಾತಾಡ್ಬೇಕಲ್ಲ, ಹಾಗೂ ಮದುವೆ ಅಂತ ತೋರಿಸಿದ ತಕ್ಷಣ ಮಾಲನ ಹೆಂಗಾಗಿದ್ದಾನು ನೋಡ್ಲಾ? ನೋಡು ಹೆಂಗಾಗಿದ್ದಾನು. ನೀನು ಸುಮ್ಮನೆ ಹೇಳಿದ ಕಲಿ, ನೀನು ಹೇಳಿದ್ದ ಮಾಡ್ಲಾ, ಜಾಸ್ತಿ ಮಾತಾಡ್ಬೇಡ ನೀನು. ಚೆನ್ನಾಗದೆ ಬಿಡು, ಮಾಲೂಮ್ಗೆ ಏನು ಕಡಿಮೆ ಆಗಿದ್ದದು? ಚೆನ್ನಾಗಿ ಆಡ್ತಿದ್ದಲ್ಲ, ಚೆನ್ನಾಗಿ ಅದೆಲ್ಲ ಬಿಟ್ಟಾಕು. ಏನ್ ನಿನಗ ಏನ್ಲ? ನೀನು ಹೆಣ್ಣು ನೋಡೋ ಗಂಟ ಈಗ ಒಪ್ಕೋ ಅಂತ ಹೇಳಕ್ ಬರ್ಬೇಡಕ್ಕಮ್ಮ. ನೀನು ಮೊದಲು ನಾನು ಹೆಣ್ಣು ನೋಡ್ತೀನಿ, ಆಮೇಲೆ ಬೇಕಾದ್ರೆ ಹೇಳ್ತೀನಿ ನಾನು. ಹೆಣ್ಣು ನೋಡಿಯ? ಏನ್ ಪೋರ್ಟಲ್ ನೋಡಿಯ ಇಲ್ಲ ನಿಜವಾಗ್ ನೋಡಿಯ? ಪೋರ್ಟಲ್ಲೆಲ್ಲವ ಹೆಂಗೋ ಇರ್ತದೆ. ಈಗ ನಿಜವಾಗ್ ನೋಡಿದ್ರೆ ಹೆಂಗೋ ಇರ್ತಾರೆ, ಬೇಡ ಬೇಡ ಫೋಟೋ ಗಿಟ ಏನು ಬೇಡ, ನಿಜವಾಗ್ಲೂ ನೋಡ್ತೀನಿ ತಕೋ. ಸರಿ ತಕಲ್ಲ, ನನಗೇನು ಏನೋ ಫೋಟೋ ಕೊಡೋದ ತೋರ್ಸದ ಅನ್ಕ ಬಂದೆ, ನೀನೇ ಬೇಡ ಅಂದ್ರೆ. ಅಮ್ಮ ಮೊದಲು ಹೇಳ್ಬೇಕು ತಾನೆ ನೀನು ಫೋಟೋ ತಂದಿಲ್ಲ ಅಂತ. ಸರಿ ಬೈಲಿ. ಬೇಡಕದ್ ಬಿಡತ್ತ, ಹಂಗೆ ದಿನ ಚಂದ ಆದ್ಮೇಲೆ ಹೆಣ್ಣು ನೋಡಕ್ ಹೋಯ್ತೀವಲ್ಲ, ಆಗ್ಲೇ ಒಮ್ಮೆಗೆ ನೋಡ್ಕೊಳ್ಳುವಂತೆ. ಸರಿ ಕದ್ ಬಿಡು, ನೀನ್ ಹೇಳೋದು ಸರಿ ಆಗದೆ. ಪೋರ್ಟಲ್ ಒಂಥರ ಇರ್ತಾರೆ, ಆಮೇಲೆ ನಿಜವಾಗ ಒಂಥರ ಇರ್ತಾರಲ್ಲ, ಬೇಡ ಬಿಡು. ಅಮ್ಮ ಸರಿ ಬೈಲಿ, ಅಮ್ಮ ಬೈಲಿ, ಸರಿ ಬೈಲಿ. ಅಲ್ಲ ನಾನೇನೋ ಸುಮ್ಮನೆ ಹಂಗಂದೆ ಅಪ್ಪ, ಇಲ್ಲ ನನ್ನ ಮದುವೆ ಆಸೆ ಅಂತ ಅನ್ನಕದ, ಅದಕ್ಕೆ ಹಿಂಗಂದ್ರೆ ಅಮ್ಮ ಹಿಂಗೆ ಆಡ್ತಾಳಲ್ಲ. ಅಮ್ಮ ಬೈಲಿ. ಅಮ್ಮ ನಾನು ಅಂದಿದ್ದು ಹಂಗಲ್ಲಕ್ಕನಮ್ಮ, ನೋಡ್ತೀನಿ ಕೊಡಿ, ಫೋಟೋದಲ್ಲೇ ನೋಡ್ತೀನಿ, ಫೋಟೋದಲ್ಲಿ ತಾನೇ ನೋಡ್ಬಿಟ್ಟು ನಿರ್ಧಾರ ಮಾಡ್ತೀನಿ. ಕೊಡು ಫೋಟೋದಲ್ಲಿ ನೋಡ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿಗೆ ಹೋಗೋದೇ ಬೇಡ. ಒಂದಿನ ತಪ್ಪೋಯ್ತು, ಹೋಗೋ ಕೆಲಸ ಹುಡುಕತ್ತು ಅನ್ಕೋತೀನಿ. ನಿಜವಾಗ್ಲೂ ಫೋಟೋ ನೋಡ್ಬಿಟ್ಟು ನೀನು ಒಪ್ಕೊಳ್ತಾನೆ ಹಂಗೆ ಬಿಟ್ಬಿಟ್ಟಿಯಾ? ಇನ್ನೇನು ಮಾಡಾರಮ್ಮ, ಚೆನ್ನಾಗಿದ್ರೆ ಒಪ್ಕೋತೀನಿ, ಇಲ್ಲಾಂದ್ರೆ ಇಲ್ಲ. ನಾನು ಆಗ್ಲಿ ಹೇಳಿಲ್ವಮ್ಮ, ಫೋಟೋ ನೋಡಿದ್ರೆ ನಾನು ಒಪ್ಕೊಳಕ್ಕಿಲ್ಲ ಅಂತ. ನೀನು ಎಂತೆಂತವನೇ ತೋರಿಸ್ತಿದ್ದಿ ಹೋಗಮ್ಮ, ನನಗೆ ಗೊತ್ತಿಲ್ಲ ನಿನ್ಗೆ ಎಷ್ಟು ಹೆಂಗದೆ ಅಂತ. ಬೇಡ ಬೇಡ, ಬಿಡು. ನೀನು ಎಂತೆಂತ ಅಲ್ಲ, ಸುಮಾರು ಸಲ ನೀನು ಎಂತೆಂಥ ಫೋಟೋನೆಲ್ಲ ತಗೊಬಂದಿದ್ದಿ, ಏನು ಮೊಕ ನೋಡ್ರ ಹಂಗೆ ಹಿಂಗೆ ವಯಸ್ಸಾಗಿರೋದು ಅದನ್ನೆಲ್ಲ ತಂದಿದ್ದಿ, ಸೂಪರ್ ಆಗದೆ ಅಂತ. ಅದು ಹೆಂಗ್ ನಂಬರಿ ನೀನು? ಅಲ್ಲಕಲ್ಲ, ಅವತ್ತಿಂದ ಹಿಂಗೆ ಹೇಳ್ತಾ ಕೂತಿದ್ಯಲ್ಲ, ನನಗೆ ಗೊತ್ತಿಲ್ವಾ ಯಾರು ಮದುವೆ ಮಾಡಬೇಕು ಏನು ಮುಟ್ಬೇಕು ಅಂತ. ಚೆನ್ನಾಗಿ ಆಡ್ತಿದ್ದಿ ಕಲ ಒಳೆಯ. ಬಿಡು, ನಡೀತಿದ್ದ ಕಲ ನೀನು ಹೇಳ್ಕೊಬಿಟ್ಟು ನನ್ನ ಮಗ. ನೀನು ವಯಸ್ಸಿನ ತಕೋ, ನನಗೇನು ಏನಾರು ಮಾಡ್ಕೊ, ಅಲ್ಲೇ ಬಂದು ನೋಡ್ಕೊ. ಹೆಣ್ಣು ಮದುವೆನಾರು ಹಾಗೂ ಹಂಗೆ ಬಿಡು. ನನಗೇನು ಹೇಳಿದ? ನಾನೇ ತಾಳು, ನನ್ನ ಮೊಮ್ಮಗ ಬೇವರ್ಸಿ ಥರ ಒಬ್ಬನೇ ಬಿತ್ಕತ್ತಾನೆ ಅಂತ ನಾನು ಅನ್ಕೊಂಡ್ರೆ, ಮದುವೆ ಮಾಡೋದ ಅಂತ ನಾನಂದ್ರೆ ಏನೋ ತಿಕ್ಕೋ ಬೇಸ್ಕೊ ನಿಂತಿದ್ದೀನಿ ನೀನು. ಆದರೆ ಹಾಗ ಬಿಟ್ರೆ ಬಿಡ್ಲಾ, ನನಗೇನು ಅದೆಲ್ಲ ಪುಟ್ಟ ಸರಿ ಫೋಟೋ ತೋರ್ಸಮ್ಮ, ಫೋಟೋ ನೋಡ್ತೀನಿ. ಬಿಡಪ್ಪ, ನಿನಗೆ ಮದುವೆ ಆಸೆ ಇಲ್ಲ, ಎನ್ಕಂಡ್ರೆ ಆಸೆ ಇಲ್ಲ. ಸುಮ್ಮನೆ ಏನು ಮಾಡೋಕ್ಕೆ ಫೋಟೋ ಗಿಟ ಇಲ್ಲವಾ? ಏನು ಬೇಡ ತಕೋ. ಸರಿ ಹೇಳಮ್ಮ, ಸುಮ್ಮನೆ ಕರಮ ಅಂದಿದ್ದು. ನೀನು ಏನಂದಿದ್ದು ಅಂತ ಬುಟ್ಟ ಬಾಯ್ ಬುಟ್ಟ ಅನ್ಕೊಂಡೆ ನಾನು ಹಂಗೆ. ಅಲ್ಲಕಲ್ಲ, ನಾನು ನಿಮ್ಮ ಅಜ್ಜಿ ಕಲ ನಿನ್ನ ಬುದ್ಧಿ ಹಂಗೆ ಅಂತ ನನಗೆ ಗೊತ್ತಿಲ್ವಾ? ನನಗೆ ಏನು ನನಗೆ ಹಠ ಬರ್ತಾಳೆ ಬರ್ತಾನೆ.
ಕ್ಯಾವಡಿನೇ ನಾಟಕ ಬಂದಿಲ್ಲ. ಅಲ್ಲ ನಮ್ಮ ಅಮ್ಮನ ಮುಂದೆ ನಾನೇ ಆಟಾಡ್ಸಕ್ ಹೋಗಿ ಸಣ್ಣವನಾಗ್ಬಿಟ್ನಲ್ಲ. ಹೋಗ್ಲಿ ಬಿಡದಾಗ ಇನ್ನೇನು ಮಾಡೋಕ್ಕಾಗದು. ಸರಿ ಬಿಡಮ್ಮ, ಸರಿ ಬಿಡು, ನೀನೇ ಗದ್ದೆ ಫೋಟೋ ತೋರಿಸು. ಅಲ್ಲಕಲ್ಲ ಫೋಟೋ ನೋಡಕ್ಕೆ ಅಷ್ಟ ಆತ್ರುವಾ ಇಷ್ಟ ಕೇಳ್ಕತ್ತಿದ್ಯಲ್ಲ. ಸರಿ ಬಿಡು ಕೊಟ್ಟಾನಂತೆ ಇಷ್ಟ ಕೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗದ. ಸರಿ ಬಿಡ ಏನು ಇಷ್ಟ ಆದ್ರೆ ಮಾತ್ರ ಮದುವೆ ಗ್ಯಾರಂಟಿ ತಾನೆ. ಆಮೇಲೆ ಇನ್ನೊಂದು ಮಾತಿ ತಾಡಿದ್ರೆ ನಾ ಸುಮ್ಮನೆ ಆಯ್ಕಿಲ್ಲ. ಆಮೇಲೆ ಇಂಥ ಹೆಣ್ಣೆಲ್ಲ ಎಂತೆಂತ ಹೆಣ್ಣು ತಂದು ಗಂಟು ಹಾಕ್ಬಿಡ್ತೀನಿ. ಆಮೇಲೆ ದರದರನೆ ಬೀದಿಲ್ಲ ಹೋಗಿ ಒಂದೆರಡು ಮದುವೆ ಮಾಡಿಸ್ಬಿಡ್ತೀನಿ ಅತ್ತೆ ಅಷ್ಟೇ. ನಿನ್ನ ಮದುವೆ ಮಾಡ್ಕೋಗಕ್ಕೆ ನಮ್ಮೂರಲ್ಲಿ ಯಾರೂ ಆಯ್ಕಿಲ್ಲ ಅಂತಾರೆ. ಬೇಕಾದಷ್ಟು ಜನ ಅವ್ರೆ. ಅದ್ರಲ್ಲಿ ಯಾರು ಚೆನ್ನಾಗಿಲ್ಲ ಹೆಂಗಿರ್ಬೇಕು ಅಂದ್ರೆ ಹಲ್ಲುಬ್ಬಿ ಇರ್ಬೇಕು ನಿನ್ಗೆ ಹೇಳ್ತಿ. ನೋಡಕ್ ಆಗ್ಬಾರ್ದು ಅಂತ ಹೇಳ್ತಂದು ಹಾಕ್ತೀನಿ. ಅವ್ಳಿಗೊಂದು ಬಾಳಾಗ್ಲಿ. ಅಮ್ಮ ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಸರಿ ತೋರ್ಸಮ್ಮ. ಅವ್ರು ಎಲ್ಲರಿಗಿಂತ ಎಣ್ಣೆ ಹೆಂಗಾರು ಇರ್ಲಿ, ಮದುವೆ ಐತೀನಿ ಮೊದಲು ತೋರ್ಸಿಗ ಫೋಟೋ ಬಾ. ಹೆಂಗಾರು ಯಾಕೆ ಅಪ್ರಂಜಿ ಇಲ್ವಾ? ಅಪ್ರಂಜಿಗಿಂತ ಹೆಚ್ಚಾಗವಳೆಕಲ್ಲ. ನೀನ್ ಹಿಂಗೆ ಹೋಗ್ಲುಕೊಂಡು ಹಿಂಗೆ ನಿಂತ್ಕೊಂಡಿಯೋ ಇಲ್ಲ ಫೋಟೋ ತೋರ್ಸಿಯೋ ಹೇಳಿಗ ಅಷ್ಟೇ ನೀನು. ಸರಿ ತಕಪ್ಪ ತಕಲ. ಇದು ಏನಮ್ಮ? ಲೋ ಫೋಟೋ ಕಲ. ಇಷ್ಟು ಸಣ್ಣದ ಸದ್ಯಕ್ಕೆ ಇದ್ದಿದ್ದೆ ಒಂದು ಫೋಟೋ ತಕೊ ನೋಡು. ಅಲ್ಲ ಕಣಮ್ಮ, ಫೋಟೋ ಅಂದ್ರೆ ಹೆಂಗಿರ್ಬೇಕು? ಇದನ್ನ ಕಣ್ಣೆ ಒಳಕಾಕ ನೋಡಂಗ ಇಷ್ಟು ಸಣ್ಣ ದಿಸ್ಕೊ ಬಂದಿದ್ದೀರಮ್ಮ. ಈ ಫೋಟೋನ ಎಲ್ಲಿ ಗಂಟಿಸಿದ್ರು ಎಲ್ಲರೂ ಕಿತ್ಕೊ ಬಂದ್ಬಿಟ್ಟು ಅಂಟಿಸಿರೋ ಫೋಟೋವ ಯಾವ್ದಾರು ಪಾಮ್ ಗಿಮ್ಗೆ. ಇಲ್ಲಕ ತಕಲ. ಅಲ್ಲ ಹುಡುಗಿ ಏನು ಇಷ್ಟು ಸಕ್ಕತ್ತಾಗತ್ತಲ್ಲ, ಸೂಪರ್ ಆಗತ್ತೆ. ಏನು ಹೀರೋಯಿನ್ ಆಗತ್ತಲ್ಲ. ನಮ್ಮ ಅಮ್ಮ ತಮ್ಗೆ ಮಸಿ ಮಾಡ್ತಿದ್ದಲ್ಲ ಎಲ್ಲರೂ. ಆಮೇಲೆ ಬಟ್ಕಿಟ್ಟೆ ಅಂಗಡಿದ ಕಟ್ ಮಾಡ್ಕೊ ಬಂದ್ಬಿಟ್ಟು ಏನಪ್ಪ ಒಳೊಳಗೆ ಗುಸ್ಗುಸು ಅಂತ ನಿಗರ್ಕತ್ತೆ ಇದ್ದಿ. ಎಲ್ಲಮ್ಮ ಏನು ಹೆಣ್ಣು ಚೆನ್ನಾಗಿಲ್ವಾ? ಪರವಾಗಿಲ್ಲ ಕಣಮ್ಮ, ಸುಮಾರಾಗತ್ತೆ. ಪರವಾಗಿಲ್ಲ ತತ್ತಲಿ ಫೋಟೋ ಬಾ. ಯಾರಿಗಾರು ಬೇರೆಯವ್ರಿಗೆ ಯಾರಿಗಾರು ತೋರ್ಸಿದ್ರೆ ಕುಣ್ಕ ಮಾಡ್ಕತ್ತಾರೆ. ನಾನೆಲ್ಲ ತರ ಮೊಮ್ಮಗ ಅಂತ ಆಸೆಗೆ ಬಂದ್ರೆ ಓಲ ನೀನೇಲ್ಲ ನಿನಗಿಂತ ಹಪ್ಪನಗಿರೋಕೆ ತೋರ್ಸ್ ಮದುವೆ ಮಾಡಿಸ್ತೀನಿ ಕೊಡಿ ಫೋಟೋ ಬೈತಾಗಿ. ಇಷ್ಟ ಆಯ್ತದ ಇಷ್ಟ ಇಲ್ವಾ? ಸರಿ ಬಿಡು, ನೀನು ಇಷ್ಟು ಗೋಗರಿತ ಇದ್ದಿಲ್ಲ. ನೀನು ಮದುವೆ ಮಾಡ್ಕೊತೀನಿ ಬಿಡು. ನೀನು ಇಷ್ಟು ಗೋಗರಿತ ಆದ್ಮೇಲೆ ಹಿಂಗೆ ಇರುತ್ತಾನೆ. ಫೋಟೋದ್ರೆ ಹೆಂಗದೆ ಹಂಗೆ ತಾನೆ ಇರೋದು. ಇಲ್ಲಕಲ್ಲ ಫೋಟೋದಲ್ಲಿ 2 ಕಣ್ಣು 2 ಕಾಲು 2 ಕೈಯವೆ, ಮುಂದಕ್ಕೆಲ್ಲ ನೆಟ್ಕವೆ, ನಿಜವಾಗ್ಲೂ ಎಲ್ಲ ಹಿಂದಕ್ಕವೆ. ಅಮ್ಮ ಸುಮ್ಮನೆ ತಮಾಸೆ ಮಾಡ್ಬಿಡಿ ಹೇಳಮ್ಮ, ಹಿಂಗೆ ತಾನೆ ಇರೋದು. ಉಂಕಲ್ಲ ಹಿಂಗೆ ಸರಿ ಕತ್ ಬಿಡು, ಸುಮಾರಾಗದೆ ಇದೇ ಇರ್ಲಿ. ಮಾಡಿಲ್ಲ ಕೊಡಿ ಫೋಟೋ. ನಾನು ನೋಡ್ದೆ ತಾನೆ ಕೊಡಿ ಫೋಟೋ ಬಾ. ಬಿಡಮ್ಮ, ನಾನೇ ಮುಡಿಕೊಂಡಿರ್ತೀನಿ. ನಿನ್ಗೇನ್ ಮಾಡಕಪ್ಪ? ನಿನ್ಗೇನ್ ಮಾಡಕ್ಕೆ? ನೋಡ್ದೆ ತಾನೆ ಕೊಡಿ ಸಾಕು. ಬೇರೆ ಸುಮಾರಾಗದೆ ಅಂದಿದ್ದಿ. ಬೇರೆ ಯಾರಿಗಾರು ತೋರಿಸ್ತೀನಿ. ನಿಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೋಡೋದಕ್ಕೆ ಯಾರಿಗಾರು ಕೊಡಕ್ ಬೇಡವಾ? ಕೊಡಿಲಿ. ಇರ್ಲಿ ಬಿಡಮ್ಮ, ಚೆನ್ನಾಗದೆ ಬಿಡು. ಏನೋ ಪರವಾಗಿಲ್ಲ, ಒಟ್ಟಿಗೆ ಚೆನ್ನಾಗದೆ ಬಿಡು. ನೀನ್ ಮಾಡಕ್ಕದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಲ್ವಾ, ಉಪ್ಕೋಬೇಕು. ನೀನ್ ಮಾಡಕ್ಕಾಗಿಲ್ಲ. ಸರಿ ಬಿಡಮ್ಮ. ಸರಿ ಬಾ ಊಟ ಮಾಡು. ಇಲ್ಲ ಹಾಗಿದ್ದ ಕರ್ದ ಈಗ ಹೆಣ್ಣು ಫೋಟೋ ತೋರಿಸಿದ ತಕ್ಷಣ ಊಟ ಮಾಡ್ಬೇಕಂತ ಊಟ ಬಾ. ನೀನು ಊಟ ಯಾರಿಗೆ ಬೇಕಲ್ಲ ಹೋಗ್ಲಾ ಕೊಡ್ಲಿ ಫೋಟೋ ಬಾ. ಅಮ್ಮ ಇರ್ಲಿ ಬಿಡು. ಇದು ಏನು ಫೋಟೋಕ್ಕೆ ಇದೊಂದು ಫೋಟೋಕ್ಕೆ ಯಾಕಮ್ಮ ಗಾಡಿ ನೀನು ಸಾವುದೊಳಂಗೆ. ಸರಿ ಕೊಡ್ಲಿ, ಒಂದು ಫೋಟೋ ನೋಡಿ ತಗೋತೀನಿ ನನ್ನ ಫೋನಲ್ಲಿ. ನಿನ್ನ ಫೋನಲ್ಲಿ ಯಾಕೆ ತಗೊಂಡು ಫೋಟೋ ಗಿಟ ಏನು ತಗೊಳಕಲ್ಲ? ಸರಿ ಆಮೇಲೆ ಕೊಟ್ಟಾನ ಹೋಗು. ಇಲ್ಲ ಬೇಡ ಈಗಲೇ ಕೊಡು. ಅಲ್ಲ ಕಣಮ್ಮ, ಇದು ಯಾಕಮ್ಮ ಬೆನ್ನದ್ ಬೇಕಾಡ್ತಾರೆ ಹಿಂಗೆ ಗಾಡಿ ನೀನು. ತಗೊಂಡು ಫೋಟೋ ಯಾರಿಗೆ ಬೇಕು? ನೀನೇ ಮದುವೆ ಮಾಡ್ಕೊಂಡು ಬೇಡ ಹೆಣ್ಣು. ಮನ್ಸೂರ್ಗೆ ಇಷ್ಟು ಕೋಪ ಒಳ್ಳೇದಾ? ನೀನೇನಮ್ಮ ಮತ್ತೆ ನೀನು ಹಿಂಗೂ ಚಿಡಿಸ್ತಿದ್ಯಲ್ಲ ನೀನು. ಸರಿ ಮಡಿಕೊ ನೀನೇ. ಸರಿ ಮಡಿಕೊಂಡು ಉಪ್ಪಿನಕಾಯಿ ಹಾಕೋ ಬರ್ತೀನಿ ನಾನು. ಏನೋ ಫೋಟೋ ಕೊಡ್ತೀನಿ ನೋಡಿದ ತಕ್ಷಣ ಭಾರಿ ಹಾಸೆ ಬಿಟ್ಟವನೆ. ಹೆಣ್ಣೊಳ್ಳೆ ಸಕ್ಕತ್ತಾಗದಲ್ಲ. ಇಲ್ಲಿವರೆಗೂ ಇಂಥ ಒಳ್ಳೆ ಹೆಣ್ಣು ನೋಡೇ ಇಲ್ಲ. ನಮ್ಮ ಅಮ್ಮ ಹೆಂಗೆ ಎಲ್ಲಿ ಹುಡುಕ ಬಂದು ಅಲ್ಲ ಬಂದಿರೋದಿನ ನಾನು ಹೋಗಿ ನೋಡ್ಬೇಕಾಯ್ತು. ನಾನು ಮಾಲವ್ರ ಮನೆಗೆ ಬಂದಿದ್ದಂತೆ ನೋಡಿದ್ರೆ ಆಯ್ತಿತ್ತು. ನಾನು ಹೋಗ್ಬೇಕಾಯ್ತು. ಅವ್ವ ತಂದು ಮಾಲವ್ರೊಟ್ಟಿಗೆ ಹೋಗ್ಬಿಟ್ಟು ಏನೋ ಕೊಟ್ಟಿಡ್ಬ ಅಂತ ನಾನೇ ಹೇಳೋದೊಂದು ಹೋಗಿಲ್ಲ. ಈಗಲೇ ಡೈರೆಕ್ಟಾಗಿ ನೋಡ್ಕೊಬಿಡ್ಬೋದು. ಇಷ್ಟು ಚೆನ್ನಾಗಿರ್ತದೆ. ಅಯ್ಯೋ ದೇವ್ರೆ, ನಿಜವಾಗ್ಲೂ ಇಷ್ಟು ಚೆನ್ನಾಗಿದ್ರೆ ಮಾತ್ರವ ಆದಷ್ಟು ಜಲ್ದಿ ಸಂಕ್ರಾಂತಿ ಹಬ್ಬ ಮುಗಿಸ್ಬಿಡಪ್ಪ. ಹೆಣ್ಣು ನೋಡಕ್ಕೆ ಹೋಗ್ಬೇಕು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.